ನೇಪಾಳಕ್ಕೆ ನೂತನ ಸಾರಥಿ ಸಿಕ್ಕಾಗಿದೆ. ಪ್ರಧಾನಿಯಾಗಿ ಸುಶೀಲಾ ಕರ್ಕಿ ಅಧಿಕಾರವನ್ನು ವಹಿಸಿಕೊಂಡ ಮೊದಲ ದಿನವೇ ಮಹತ್ತರ ಘೋಷಣೆಯನ್ನ ಮಾಡಿದ್ದಾರೆ. ಯುವ ಜನತೆಗೆ ಹಲವು ವಾಗ್ದಾನವನ್ನ ಮಾಡಿದ್ದಾರೆ. ಅರಾಜಕತೆ ತಾಂಡವವಾಡುತ್ತಿದ್ದ ನೇಪಾಳ ಶಾಂತವಾಗಿದೆ. ಸೆನ್ಜಿ ಜನರ ಓಡಾಟ, ವಾಹನಗಳ ಸಂಚಾರ ಯಥಾಸ್ಥಿತಿಗೆ ಮರಳುತ್ತಿದೆ. ಎಲ್ಲಾ ಪ್ರಮುಖ ನಗರಗಳು ಮತ್ತೆ ತೆರೆದುಕೊಳ್ತಿವೆ. ಬದಲಾದ ನೇಪಾಳಕ್ಕೆ ಹೊಸ ಪ್ರಧಾನಿಯ ಆಯ್ಕೆಯೂ ಆಗಿದೆ. ನೂತನ ಪ್ರಧಾನಿ ಸುಶೀಲಾ ಕರ್ಕೆ ಪ್ರಮಾಣ ವಚನ. ಯುವ ಜನತೆಗೆ ಭ್ರಷ್ಟಾಚಾರ ನಿರ್ಮೂಲನೆಯ ವಾಗ್ದಾನ. ನೇಪಾಳ ಸುಪ್ರೀಂ ಕೋರ್ಟ್ನ ಮಾಜಿ ಮುಖ್ಯ ನ್ಯಾಯಮೂರ್ತಿ ಸುಶೀಲಾ ಕರ್ಕೆ ಹಂಗಾಮಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಜೆನ್ಜಿ ಸಮೂಹ ನಡೆಸಿದ ಪ್ರತಿಭಟನೆಯಲ್ಲಿ ನೇಪಾಳ ಸರ್ಕಾರ ಪತನಗೊಂಡಿತ್ತು. ಹಲವು ನಾಯಕರು ಪ್ರಾಣಭಯದಿಂದ ಓಡಿ ಹೋಗಿದ್ದಾರೆ. ಉದ್ರಿಕ್ತರ ಸಿಟ್ಟು ನೇಪಾಳವನ್ನ ಸುಟ್ಟು ಬೂದಿ ಮಾಡಿತ್ತು. ಮಧ್ಯ ಪ್ರವೇಶ ಮಾಡಿದ ನೇಪಾಳ ಸೇನೆ ಮಧ್ಯಂತರ ಸರ್ಕಾರವನ್ನ ರಚನೆ ಮಾಡಿದೆ. ಅಧಿಕಾರದ ಆಸೆ ಇಲ್ಲ, 6 ತಿಂಗಳಿಗಿಂತ ಹೆಚ್ಚು ಇರೋಲ್ಲ. ನೇಪಾಳ ಮಧ್ಯಂತರ ಸರ್ಕಾರದ ಹಂಗಾಮಿ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ ಸುಶೀಲಾ ಕರ್ಕಿ ದೇಶದ ಜನರನ್ನುದ್ದೇಶಿಸಿ ಮಾತನಾಡಿದ್ದಾರೆ. ನನಗೆ ಅಧಿಕಾರದ ಆಸೆ ಇಲ್ಲ, ನಮ್ಮ ತಂಡಕ್ಕೆ ಅಧಿಕಾರದ ದಾಹವಿಲ್ಲ. 6 ತಿಂಗಳಿಗಿಂತ ಹೆಚ್ಚು ದಿನ ಅಧಿಕಾರದಲ್ಲಿ ಇರಲ್ಲ ಎಂದು ಹೇಳಿದ್ದಾರೆ. ದೇಶದಲ್ಲಿ ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡುತ್ತೇವೆ. 6 ತಿಂಗಳಲ್ಲಿ ಚುನಾವಣೆ ನಡೆಸಿ ದೇಶದ ಜವಾಬ್ದಾರಿಯನ್ನ ಹೊಸ ಸಂಸತ್ತಿಗೆ ಹಸ್ತಾಂತರಿಸುವುದಾಗಿ ಹೇಳಿದ್ದಾರೆ. ಸುಶೀಲಾ ಕರ್ಕೆ ಭರ್ಜರಿ ಘೋಷಣೆ. ನೇಪಾಳದ ಪ್ರಧಾನಿಯಾದ ಬೆನ್ನಲ್ಲೇ ಸುಶೀಲಾ ಕರ್ಕೆ ಮೊದಲ ಘೋಷಣೆ ಮಾಡಿದ್ದಾರೆ. ಜೆನ್ಜಿ ನಡೆಸಿದ ಹೋರಾಟದಲ್ಲಿ 51 ಮಂದಿ ಮೃತಪಟ್ಟಿದ್ದು, ಹೆಚ್ಚಾಗಿ ಹೋರಾಟಗಾರರೇ ಪಡೆದಿದ್ದಾರೆ. ಬೃಹತ್ ಪ್ರತಿಭಟನೆಯಲ್ಲಿ ಸತ್ತವರಿಗೆ ಹುತಾತ್ಮ ಗೌರವ ಸಿಗಲಿದೆ ಎಂದು ಕರ್ಕೆ ಹೇಳಿದ್ದಾರೆ. ಇಷ್ಟೇ ಅಲ್ಲ, ಮೃತ ಪ್ರತಿಭಟನಾಕಾರರ ಕುಟುಂಬಕ್ಕೆ ತಲಾ 10 ಲಕ್ಷ ಪರಿಹಾರ ನೀಡಿ 1300ಕ್ಕೂ ಹೆಚ್ಚು ಗಾಯಾಳುಗಳಿಗೆ ಚಿಕಿತ್ಸೆಯ ಭರವಸೆ ಕೊಟ್ಟಿದ್ದಾರೆ. ಸುಶೀಲಾ ಕರ್ಕೆ ನವ ನೇಪಾಳವನ್ನ ನಿರ್ಮಿಸ್ತಾರ, ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡ್ತಾರ, ಕೊಟ್ಟ ಮಾತನ್ನ ಉಳಿಸಿಕೊಳ್ತಾರ ಅನ್ನೋದು ಗೊತ್ತಾಗಲು ಇನ್ನು 6 ತಿಂಗಳು ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೇಪಾಳಕ್ಕೆ ನೂತನ ಸಾರಥಿ ಸಿಕ್ಕಾಗಿದೆ. ಪ್ರಧಾನಿಯಾಗಿ ಸುಶೀಲಾ ಕರ್ಕಿ ಅಧಿಕಾರವನ್ನು ವಹಿಸಿಕೊಂಡ ಮೊದಲ ದಿನವೇ ಮಹತ್ತರ ಘೋಷಣೆಯನ್ನ ಮಾಡಿದ್ದಾರೆ. ಯುವ ಜನತೆಗೆ ಹಲವು ವಾಗ್ದಾನವನ್ನ ಮಾಡಿದ್ದಾರೆ. ಅರಾಜಕತೆ ತಾಂಡವವಾಡುತ್ತಿದ್ದ ನೇಪಾಳ ಶಾಂತವಾಗಿದೆ. ಸೆನ್ಜಿ ಜನರ ಓಡಾಟ, ವಾಹನಗಳ ಸಂಚಾರ ಯಥಾಸ್ಥಿತಿಗೆ ಮರಳುತ್ತಿದೆ. ಎಲ್ಲಾ ಪ್ರಮುಖ ನಗರಗಳು ಮತ್ತೆ ತೆರೆದುಕೊಳ್ತಿವೆ. ಬದಲಾದ ನೇಪಾಳಕ್ಕೆ ಹೊಸ ಪ್ರಧಾನಿಯ ಆಯ್ಕೆಯೂ ಆಗಿದೆ. ನೂತನ ಪ್ರಧಾನಿ ಸುಶೀಲಾ ಕರ್ಕೆ ಪ್ರಮಾಣ ವಚನ. ಯುವ ಜನತೆಗೆ ಭ್ರಷ್ಟಾಚಾರ ನಿರ್ಮೂಲನೆಯ ವಾಗ್ದಾನ. ನೇಪಾಳ ಸುಪ್ರೀಂ ಕೋರ್ಟ್ನ ಮಾಜಿ ಮುಖ್ಯ ನ್ಯಾಯಮೂರ್ತಿ ಸುಶೀಲಾ ಕರ್ಕೆ ಹಂಗಾಮಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಜೆನ್ಜಿ ಸಮೂಹ ನಡೆಸಿದ ಪ್ರತಿಭಟನೆಯಲ್ಲಿ ನೇಪಾಳ ಸರ್ಕಾರ ಪತನಗೊಂಡಿತ್ತು. ಹಲವು ನಾಯಕರು ಪ್ರಾಣಭಯದಿಂದ ಓಡಿ ಹೋಗಿದ್ದಾರೆ. ಉದ್ರಿಕ್ತರ ಸಿಟ್ಟು ನೇಪಾಳವನ್ನ ಸುಟ್ಟು ಬೂದಿ ಮಾಡಿತ್ತು. ಮಧ್ಯ ಪ್ರವೇಶ ಮಾಡಿದ ನೇಪಾಳ ಸೇನೆ ಮಧ್ಯಂತರ ಸರ್ಕಾರವನ್ನ ರಚನೆ ಮಾಡಿದೆ. ಅಧಿಕಾರದ ಆಸೆ ಇಲ್ಲ, 6 ತಿಂಗಳಿಗಿಂತ ಹೆಚ್ಚು ಇರೋಲ್ಲ. ನೇಪಾಳ ಮಧ್ಯಂತರ ಸರ್ಕಾರದ ಹಂಗಾಮಿ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ ಸುಶೀಲಾ ಕರ್ಕಿ ದೇಶದ ಜನರನ್ನುದ್ದೇಶಿಸಿ ಮಾತನಾಡಿದ್ದಾರೆ. ನನಗೆ ಅಧಿಕಾರದ ಆಸೆ ಇಲ್ಲ, ನಮ್ಮ ತಂಡಕ್ಕೆ ಅಧಿಕಾರದ ದಾಹವಿಲ್ಲ. 6 ತಿಂಗಳಿಗಿಂತ ಹೆಚ್ಚು ದಿನ ಅಧಿಕಾರದಲ್ಲಿ ಇರಲ್ಲ ಎಂದು ಹೇಳಿದ್ದಾರೆ. ದೇಶದಲ್ಲಿ ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡುತ್ತೇವೆ. 6 ತಿಂಗಳಲ್ಲಿ ಚುನಾವಣೆ ನಡೆಸಿ ದೇಶದ ಜವಾಬ್ದಾರಿಯನ್ನ ಹೊಸ ಸಂಸತ್ತಿಗೆ ಹಸ್ತಾಂತರಿಸುವುದಾಗಿ ಹೇಳಿದ್ದಾರೆ. ಸುಶೀಲಾ ಕರ್ಕೆ ಭರ್ಜರಿ ಘೋಷಣೆ. ನೇಪಾಳದ ಪ್ರಧಾನಿಯಾದ ಬೆನ್ನಲ್ಲೇ ಸುಶೀಲಾ ಕರ್ಕೆ ಮೊದಲ ಘೋಷಣೆ ಮಾಡಿದ್ದಾರೆ. ಜೆನ್ಜಿ ನಡೆಸಿದ ಹೋರಾಟದಲ್ಲಿ 51 ಮಂದಿ ಮೃತಪಟ್ಟಿದ್ದು, ಹೆಚ್ಚಾಗಿ ಹೋರಾಟಗಾರರೇ ಪಡೆದಿದ್ದಾರೆ. ಬೃಹತ್ ಪ್ರತಿಭಟನೆಯಲ್ಲಿ ಸತ್ತವರಿಗೆ ಹುತಾತ್ಮ ಗೌರವ ಸಿಗಲಿದೆ ಎಂದು ಕರ್ಕೆ ಹೇಳಿದ್ದಾರೆ. ಇಷ್ಟೇ ಅಲ್ಲ, ಮೃತ ಪ್ರತಿಭಟನಾಕಾರರ ಕುಟುಂಬಕ್ಕೆ ತಲಾ 10 ಲಕ್ಷ ಪರಿಹಾರ ನೀಡಿ 1300ಕ್ಕೂ ಹೆಚ್ಚು ಗಾಯಾಳುಗಳಿಗೆ ಚಿಕಿತ್ಸೆಯ ಭರವಸೆ ಕೊಟ್ಟಿದ್ದಾರೆ.
ಸುಶೀಲಾ ಕರ್ಕಿ ನವ ನೇಪಾಳವನ್ನ ನಿರ್ಮಿಸ್ತಾರ, ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡ್ತಾರ, ಕೊಟ್ಟ ಮಾತನ್ನ ಉಳಿಸಿಕೊಳ್ತಾರ ಅನ್ನೋದು ಗೊತ್ತಾಗಲು ಇನ್ನು 6 ತಿಂಗಳು ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಘಟನಾಕಾರರ ಆಕ್ರೋಶ ತಣಿದಿದೆ. ನೇಪಾಳಕ್ಕೆ ನೂತನ ಸಾರಥಿ ಸಿಕ್ಕಾಗಿದೆ. ಪ್ರಧಾನಿಯಾಗಿ ಸುಶೀಲಾ ಕರ್ಕಿ ಅಧಿಕಾರವನ್ನು ವಹಿಸಿಕೊಂಡ ಮೊದಲ ದಿನವೇ ಮಹತ್ತರ ಘೋಷಣೆಯನ್ನ ಮಾಡಿದ್ದಾರೆ. ಯುವ ಜನತೆಗೆ ಹಲವು ವಾಗ್ದಾನವನ್ನ ಮಾಡಿದ್ದಾರೆ. ಅರಾಜಕತೆ ತಾಂಡವವಾಡುತ್ತಿದ್ದ ನೇಪಾಳ ಶಾಂತವಾಗಿದೆ. ಸೆನ್ಜಿ ಜನರ ಓಡಾಟ, ವಾಹನಗಳ ಸಂಚಾರ ಯಥಾಸ್ಥಿತಿಗೆ ಮರಳುತ್ತಿದೆ. ಎಲ್ಲಾ ಪ್ರಮುಖ ನಗರಗಳು ಮತ್ತೆ ತೆರೆದುಕೊಳ್ತಿವೆ. ಬದಲಾದ ನೇಪಾಳಕ್ಕೆ ಹೊಸ ಪ್ರಧಾನಿಯ ಆಯ್ಕೆಯೂ ಆಗಿದೆ. ನೂತನ ಪ್ರಧಾನಿ ಸುಶೀಲಾ ಕರ್ಕಿ ಪ್ರಮಾಣ ವಚನ. ಯುವ ಜನತೆಗೆ ಭ್ರಷ್ಟಾಚಾರ ನಿರ್ಮೂಲನೆಯ ವಾಗ್ದಾನ. ನೇಪಾಳ ಸುಪ್ರೀಂ ಕೋರ್ಟ್ನ ಮಾಜಿ ಮುಖ್ಯ ನ್ಯಾಯಮೂರ್ತಿ ಸುಶೀಲಾ ಕರ್ಕಿ ಹಂಗಾಮಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಜೆನ್ಜಿ ಸಮೂಹ ನಡೆಸಿದ ಪ್ರತಿಭಟನೆಯಲ್ಲಿ ನೇಪಾಳ ಸರ್ಕಾರ ಪತನಗೊಂಡಿತ್ತು. ಹಲವು ನಾಯಕರು ಪ್ರಾಣ ಭಯದಿಂದ ಓಡಿ ಹೋಗಿದ್ದಾರೆ. ಉದ್ರಿಕ್ತರ ಸಿಟ್ಟು ನೇಪಾಳವನ್ನ ಸುಟ್ಟು ಬೂದಿ ಮಾಡಿತ್ತು. ಮಧ್ಯ ಪ್ರವೇಶ ಮಾಡಿದ ನೇಪಾಳ ಸೇನೆ ಮಧ್ಯಂತರ ಸರ್ಕಾರವನ್ನ ರಚನೆ ಮಾಡಿದೆ. ಅಧಿಕಾರದ ಆಸೆ ಇಲ್ಲ, 6 ತಿಂಗಳಿಗಿಂತ ಹೆಚ್ಚು ಇರೋಲ್ಲ. ನೇಪಾಳ ಮಧ್ಯಂತರ ಸರ್ಕಾರದ ಹಂಗಾಮಿ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ ಸುಶೀಲಾ ಕರ್ಕಿ ದೇಶದ ಜನರನ್ನುದ್ದೇಶಿಸಿ ಮಾತನಾಡಿದ್ದಾರೆ. ನನಗೆ ಅಧಿಕಾರದ ಆಸೆ ಇಲ್ಲ, ನಮ್ಮ ತಂಡಕ್ಕೆ ಅಧಿಕಾರದ ದಾಹವಿಲ್ಲ. 6 ತಿಂಗಳಿಗಿಂತ ಹೆಚ್ಚು ದಿನ ಅಧಿಕಾರದಲ್ಲಿ ಇರಲ್ಲ ಎಂದು ಹೇಳಿದ್ದಾರೆ. ದೇಶದಲ್ಲಿ ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡುತ್ತೇವೆ. 6 ತಿಂಗಳಲ್ಲಿ ಚುನಾವಣೆ ನಡೆಸಿ ದೇಶದ ಜವಾಬ್ದಾರಿಯನ್ನ ಹೊಸ ಸಂಸತ್ತಿಗೆ ಹಸ್ತಾಂತರಿಸುವುದಾಗಿ ಹೇಳಿದ್ದಾರೆ. ಸುಶೀಲಾ ಕರ್ಕಿ ಭರ್ಜರಿ ಘೋಷಣೆ. ನೇಪಾಳದ ಪ್ರಧಾನಿಯಾದ ಬೆನ್ನಲ್ಲೇ ಸುಶೀಲಾ ಕರ್ಕಿ ಮೊದಲ ಘೋಷಣೆ ಮಾಡಿದ್ದಾರೆ. ಜೆನ್ಜಿ ನಡೆಸಿದ ಹೋರಾಟದಲ್ಲಿ 51 ಮಂದಿ ಮೃತಪಟ್ಟಿದ್ದು, ಹೆಚ್ಚಾಗಿ ಹೋರಾಟಗಾರರೇ ಪಡೆದಿದ್ದಾರೆ. ಬೃಹತ್ ಪ್ರತಿಭಟನೆಯಲ್ಲಿ ಸತ್ತವರಿಗೆ ಹುತಾತ್ಮ ಗೌರವ ಸಿಗಲಿದೆ ಎಂದು ಕರ್ಕಿ ಹೇಳಿದ್ದಾರೆ. ಇಷ್ಟೇ ಅಲ್ಲ, ಮೃತ ಪ್ರತಿಭಟನಾಕಾರರ ಕುಟುಂಬಕ್ಕೆ ತಲಾ 10 ಲಕ್ಷ ಪರಿಹಾರ ನೀಡಿ 1300ಕ್ಕೂ ಹೆಚ್ಚು ಗಾಯಾಳುಗಳಿಗೆ ಚಿಕಿತ್ಸೆಯ ಭರವಸೆ ಕೊಟ್ಟಿದ್ದಾರೆ. ಸುಶೀಲಾ ಕರ್ಕಿ ನವ ನೇಪಾಳವನ್ನ ನಿರ್ಮಿಸ್ತಾರ, ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡ್ತಾರ, ಕೊಟ್ಟ ಮಾತನ್ನ ಉಳಿಸಿಕೊಳ್ತಾರ ಅನ್ನೋದು ಗೊತ್ತಾಗಲು ಇನ್ನು 6 ತಿಂಗಳು ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಘಟನಾಕಾರರ ಆಕ್ರೋಶ ತಣಿದಿದೆ. ನೇಪಾಳಕ್ಕೆ ನೂತನ ಸಾರಥಿ ಸಿಕ್ಕಾಗಿದೆ. ಪ್ರಧಾನಿಯಾಗಿ ಸುಶೀಲಾ ಕರ್ಕಿ ಅಧಿಕಾರವನ್ನು ವಹಿಸಿಕೊಂಡ ಮೊದಲ ದಿನವೇ ಮಹತ್ತರ ಘೋಷಣೆಯನ್ನ ಮಾಡಿದ್ದಾರೆ. ಯುವ ಜನತೆಗೆ ಹಲವು ವಾಗ್ದಾನವನ್ನ ಮಾಡಿದ್ದಾರೆ. ಅರಾಜಕತೆ ತಾಂಡವವಾಡುತ್ತಿದ್ದ ನೇಪಾಳ ಶಾಂತವಾಗಿದೆ. ಸೆನ್ಜಿ ಜನರ ಓಡಾಟ, ವಾಹನಗಳ ಸಂಚಾರ ಯಥಾಸ್ಥಿತಿಗೆ ಮರಳುತ್ತಿದೆ. ಎಲ್ಲಾ ಪ್ರಮುಖ ನಗರಗಳು ಮತ್ತೆ ತೆರೆದುಕೊಳ್ತಿವೆ. ಬದಲಾದ ನೇಪಾಳಕ್ಕೆ ಹೊಸ ಪ್ರಧಾನಿಯ ಆಯ್ಕೆಯೂ ಆಗಿದೆ. ನೂತನ ಪ್ರಧಾನಿ ಸುಶೀಲಾ ಕರ್ಕಿ ಪ್ರಮಾಣ ವಚನ. ಯುವ ಜನತೆಗೆ ಭ್ರಷ್ಟಾಚಾರ ನಿರ್ಮೂಲನೆಯ ವಾಗ್ದಾನ. ನೇಪಾಳ ಸುಪ್ರೀಂ ಕೋರ್ಟ್ನ ಮಾಜಿ ಮುಖ್ಯ ನ್ಯಾಯಮೂರ್ತಿ ಸುಶೀಲಾ ಕರ್ಕಿ ಹಂಗಾಮಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಜೆನ್ಜಿ ಸಮೂಹ ನಡೆಸಿದ ಪ್ರತಿಭಟನೆಯಲ್ಲಿ ನೇಪಾಳ ಸರ್ಕಾರ ಪತನಗೊಂಡಿತ್ತು. ಹಲವು ನಾಯಕರು ಪ್ರಾಣ ಭಯದಿಂದ ಓಡಿ ಹೋಗಿದ್ದಾರೆ. ಉದ್ರಿಕ್ತರ ಸಿಟ್ಟು ನೇಪಾಳವನ್ನ ಸುಟ್ಟು ಬೂದಿ ಮಾಡಿತ್ತು. ಮಧ್ಯ ಪ್ರವೇಶ ಮಾಡಿದ ನೇಪಾಳ ಸೇನೆ ಮಧ್ಯಂತರ ಸರ್ಕಾರವನ್ನ ರಚನೆ ಮಾಡಿದೆ. ಅಧಿಕಾರದ ಆಸೆ ಇಲ್ಲ, 6 ತಿಂಗಳಿಗಿಂತ ಹೆಚ್ಚು ಇರೋಲ್ಲ. ನೇಪಾಳ ಮಧ್ಯಂತರ ಸರ್ಕಾರದ ಹಂಗಾಮಿ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ ಸುಶೀಲಾ ಕರ್ಕಿ ದೇಶದ ಜನರನ್ನುದ್ದೇಶಿಸಿ ಮಾತನಾಡಿದ್ದಾರೆ. ನನಗೆ ಅಧಿಕಾರದ ಆಸೆ ಇಲ್ಲ, ನಮ್ಮ ತಂಡಕ್ಕೆ ಅಧಿಕಾರದ ದಾಹವಿಲ್ಲ. 6 ತಿಂಗಳಿಗಿಂತ ಹೆಚ್ಚು ದಿನ ಅಧಿಕಾರದಲ್ಲಿ ಇರಲ್ಲ ಎಂದು ಹೇಳಿದ್ದಾರೆ. ದೇಶದಲ್ಲಿ ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡುತ್ತೇವೆ. 6 ತಿಂಗಳಲ್ಲಿ ಚುನಾವಣೆ ನಡೆಸಿ ದೇಶದ ಜವಾಬ್ದಾರಿಯನ್ನ ಹೊಸ ಸಂಸತ್ತಿಗೆ ಹಸ್ತಾಂತರಿಸುವುದಾಗಿ ಹೇಳಿದ್ದಾರೆ. ಸುಶೀಲಾ ಕರ್ಕಿ ಭರ್ಜರಿ ಘೋಷಣೆ. ನೇಪಾಳದ ಪ್ರಧಾನಿಯಾದ ಬೆನ್ನಲ್ಲೇ ಸುಶೀಲಾ ಕರ್ಕಿ ಮೊದಲ ಘೋಷಣೆ ಮಾಡಿದ್ದಾರೆ.
ಜೆನ್ಜಿ ನಡೆಸಿದ ಹೋರಾಟದಲ್ಲಿ 51 ಮಂದಿ ಮೃತಪಟ್ಟಿದ್ದು ಹೆಚ್ಚಾಗಿ ಹೋರಾಟಗಾರರೇ ಮಡಿದಿದ್ದಾರೆ. ಬೃಹತ್ ಪ್ರತಿಭಟನೆಯಲ್ಲಿ ಸತ್ತವರಿಗೆ ಹುತಾತ್ಮ ಗೌರವ ಸಿಗಲಿದೆ ಎಂದು ಖರ್ಗೆ ಹೇಳಿದ್ದಾರೆ. ಇಷ್ಟೇ ಅಲ್ಲ, ಮೃತ ಪ್ರತಿಭಟನಾಕಾರರ ಕುಟುಂಬಕ್ಕೆ ತಲಾ 10 ಲಕ್ಷ ಪರಿಹಾರ ನೀಡಿ 1300ಕ್ಕೂ ಹೆಚ್ಚು ಗಾಯಾಳುಗಳಿಗೆ ಚಿಕಿತ್ಸೆಯ ಭರವಸೆ ಕೊಟ್ಟಿದ್ದಾರೆ. ಸುಶೀಲಾ ಕರ್ಕಿ ನವ ನೇಪಾಳವನ್ನ ನಿರ್ಮಿಸ್ತಾರ, ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡ್ತಾರ, ಕೊಟ್ಟ ಮಾತನ್ನ ಉಳಿಸಿಕೊಳ್ತಾರ ಅನ್ನೋದು ಗೊತ್ತಾಗಲು ಇನ್ನು 6 ತಿಂಗಳು ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.